ಓಕೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಗಾಯಕರಾದಂತಹ ಸಂಗೀತ ಕಟ್ಟಿಯವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ಜಾನಕಮ್ಮ ಅಂದ್ರೇನೆ ಒಂದು ಶಕ್ತಿ, ಅವರು ಒಂದು ರೀತಿ ಇನ್ಸ್ಪಿರೇಷನ್ನು. ಇವತ್ತು ಅಂತಹ ಜಾನಕಮ್ಮ ಅವರು ನಮ್ಮ ಜೊತೆಗಿಲ್ಲ ಅನ್ನೋದೇ ನೋವಿನ ಸಂಗತಿ. ಇದನ್ನು ಅರಗಿಸ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುತ್ತೆ. ತಾವು ಯಾವ ರೀತಿ ನೆನ್ಪು ಮಾಡ್ಕೊಳ್ತೀರಿ ಮೇಡಮ್? ಅದೊಂದು ದೊಡ್ಡ ಶಕ್ತಿ ನೀವು ಹೇಳಿದಂಗೆ. ಈಗ ಅವ್ರಿಗೆ ವಯಸ್ಸಿಗೆ ಇದಾಗಿತ್ತು, ತೊಂದರೆ ಸಹಜವಾಗಿ ಎಲ್ರಿಗೂ ಅದು ಅವ್ರಿಗಾಗಿತ್ತು. ಅದೆಲ್ಲ ಅವ್ರು ಇಲ್ಲ, ಈ ಲೋಕದಲ್ಲಿ ಇಲ್ಲ. ಬಟ್ ಅವರು ಎಂಥ ಒಂದು ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು ಅಂತಂದ್ರೆ, ನಮ್ಮ ಎಸ್ಪೆಷಲಿ ಕನ್ನಡ ಇಂಡಸ್ಟ್ರಿಗೆ, ನಮ್ಮ ಕನ್ನಡ ನಾಡಿಗೆ, ಅವರು ದಕ್ಷಿಣ ಭಾರತ ಎಲ್ಲ ಒಂದು 15-20 ಭಾಷೆಗಳಲ್ಲಿ ಹಾಡಿದ್ರು ಕೂಡ ಎಂತ ಒಂದು ಶ್ರೀಮಂತವಾದ ಕೊಡುಗೆಯನ್ನ ನಮ್ಗೆ ಕೊಟ್ಟಿದ್ದಾರೆ ಅಂದ್ರೆ, ನಿತ್ಯ ನಿರಂತರವಾಗಿ ಅವರು ನಮ್ಮ ಸ್ಮೃತಿಯಲ್ಲಿರ್ತಾರೆ. ಅಂದ್ರೆ ಅದು ನಮ್ಮ ಎಲ್ಲರ ಜೀವನದಲ್ಲಿ ಫಾರ್ ಆಲ್ ಜನರೇಷನ್ಸ್, ನಮ್ಮ ತಂದೆ ತಾಯಿ, ನಾವು, ನಮ್ಮ ಮಕ್ಕಳು, ಎಲ್ಲಾ ಜನರೇಷನ್, ಆಲ್ ಜನರೇಷನ್ಸ್ ಅಲ್ಲಿ ಅವ್ರ ಹಾಡುಗಳನ್ನ ಕೇಳ್ತೀವಿ. ಸೊ ಹಾಗಾಗಿ ಅವ್ರು ಹಾಡಿದಂತ ಪ್ರತಿಯೊಂದು ಹಾಡು, ಅವರು ನೀಡಿದಂತ ಪ್ರತಿಯೊಂದು ಆಲಾಪನೆ, ಆಕಾರ, ಒಂದೊಂದು ಭಾವನೆ, ನವರಸಗಳನ್ನ ಎಲ್ಲಾ ಹಾಡುಗಳು, ಎಲ್ಲಾ ರಸದ ಹಾಡುಗಳನ್ನ ಹಾಡ್ಬಿಟ್ರು. ಅಂದ್ರೆ ಅವರು ಅವಾಗ ಹೆಂಗ್ ಹಾಡ್ತಿದ್ರು ಇವತ್ತು ಕೂಡ ಅದೇ ರೀತಿ ಹಾಡ್ತಿದ್ರು ಅವರು. ದಟ್ ಈಸ್ ಬೆಸ್ಟ್ ಇದು ಅಂತಂದ್ರೆ. ಇಲ್ಲ ಯೂಶುವಲಿ ವಯಸ್ಸಿನ ಚಿಕ್ಕವರಿದ್ದಾಗ ಹಾಡುವಾಗ ಒಂಥರ ಇರುತ್ತೆ, ಆಮೇಲೆ ನೆಕ್ಸ್ಟ್ ವಾಯ್ಸ್ ಚೇಂಜ್ ಆಗುತ್ತೆ, ಸ್ವಲ್ಪ ಶೇಕ್ ಆಗುತ್ತೆ, ಏನೇನೋ ಹೇಳ್ತಾರೆ ವಯಸ್ಸಾದ್ಮೇಲೆ. ಬಟ್ ಎಸ್ ಜಾನಕಮ್ಮ ಅವ್ರು ಮಾತ್ರ ಆವಾಗ 60s 50s ಅಲ್ಲಿ ಹೆಂಗ್ ಕೇಳಿದ್ರೆ 80s ಅಲ್ಲೂ ಹಂಗೆ ಇದೆ, 90s ಅಲ್ಲೂ ಹಂಗೆ ಇದೆ, ಈ ಮಿಲೆನಿಯಂ ಇಂದ ಈ ಕಡೆ ಕೇಳೋ ಹಾಡುಗಳನ್ನೂ ಹಾಗೆ ಇದೆ. ಇವತ್ತವರೆಗೂ ಕೂಡ ಅವ್ರು ಎಲ್ಲೇ ಏನಾದ್ರು ಸ್ಟೇಜ್ ಅಲ್ಲಿ ಕೂತ್ಕೊಂಡು ಒಂದೆರಡು ಲೈನ್ ಹಮ್ ಮಾಡಿದ್ರೆ 50 ವರ್ಷದಿಂದ ಹೆಂಗ್ ಹಾಡ್ತಿದ್ರು ಅದೇ ತರ ಈಗೂ ಹಾಡ್ತಿದ್ರು. ಇದು ಬಹಳ ಒಂದು ಬಿಗ್ಗೆಸ್ಟ್ ಅದು ಬ್ಲೆಸ್ಸಿಂಗ್, ಬಹಳ ವಿರಳ. ಆತರ ಎಲ್ಲೂ ನೋಡ್ಲಿಲ್ಲ ನಾವು. ನಿಜ ನಿಜ ಮೇಡಮ್. 60 ವರ್ಷ, 17 ಭಾಷೆ, 48,000ಕ್ಕೂ ಹಾಡುಗಳನ್ನು ಹಾಡೋದಿದೆಯಲ್ಲ, ಅದು ತಮಾಷೆ ಅಲ್ಲ ಅಂತ ಹೇಳಿ ದೈವದತ್ತ ಕೊಡುಗೆ ಇದು ಅಂತ ಕೂಡ ಹೇಳ್ಬೋದು. ಬಟ್ ನೀವು ಜಾನಕಮ್ಮ ಅವರನ್ನ ನೆನಪಿಸ್ಕೊಂಡು ಯಾವ್ದಾದ್ರು ಸಾಂಗ್ ಅನ್ನ ಡೆಡಿಕೇಟ್ ಮಾಡಬಹುದಾ? ಸುಮಾರಷ್ಟು ಹಾಡುಗಳಿದೆ, ಅದೇ ಹೇಳಿದ್ನಲ್ಲ ನವರಸಗಳು ಅಂತ. ನಾನು ಪರ್ಸನಲಿ ಕೂಡ ನಾವು ಅವ್ರಿಗೆ ಮದ್ರಾಸ್ ಇದ್ರಲ್ಲಿ ಕ್ಯಾಸೆಟ್ ರೆಕಾರ್ಡಿಂಗ್ಸ್ ಅಲ್ಲೆಲ್ಲ ಒಟ್ಟಿಗೆ ಹಾಡಿದ್ದು ಉಂಟು. ಬಟ್ ಅವ್ರು ಹಾಡಿದ್ರಲ್ಲಿ ಇಷ್ಟೊಂದು ಹಾಡುಗಳಲ್ಲಿ ಬೆಸ್ಟ್ ಸುಮಾರು. ಈಗ ಭಾರತ ಭೂಷಣ ಅಂತೂ ಬಿಡಿ, ಅದು ಟ್ರಂಪ್ ಕಾರ್ಡ್ ಅದು. ಅದೇ ರೀತಿ ಹೂವಿಂದ ಹೂವಿಗೆ ಹಾರುವ ದುಂಬಿಗೆ, ವಾನಲ್ಲೂ ನೀನೆ, ಎಷ್ಟೊಂದಿದೆ. ಬಟ್ ಅವರು ಒಂದು ಹಾಡ್ಗೆ ಒಂದು ಕೊನೆ, ನಾನು ಅವರು ಒಟ್ಟಿಗೆ ಒಂದು ಚಿತ್ರಕ್ಕೆ ಹಾಡಿದ್ವಿ, ಒನ್ ಆಫ್ ದ ಫಿಲ್ಮ್ಸ್, ಅದು ಬೆಳ್ಳಿ ಮೋಡಗಳು ಅಂತ. ನಾನು ಇನ್ನೂ ಎಂಟ್ರಿ ಸಿನಿಮಾಗ ಅವಾಗ, ಅದ್ರಲ್ಲಿ ಒಂದು ಹಾಡು ಬರುತ್ತೆ, ಅದಕ್ಕೆ ಮಾಲಾಶ್ರೀ ಅವ್ರು ತುಂಬಾ ಅದ್ಭುತವಾಗಿ ಅಭಿನಯನೂ ಮಾಡಿದ್ದಾರೆ. ಈ ಹಾಡು ಅವರು ಒಂಥರ ಅವ್ರ ಚೇತನಕ್ಕೆ, ಅವ್ರು ಇವಾಗ ನಿದ್ದೆ ಹೋಗಿದ್ದಾರೆ ಅನ್ಸುತ್ತೆ, ಅಂದ್ರೆ ಫಿಸಿಕಲಿ ಅವರು ಇಲ್ಲ. ಬಟ್ ಈ ಹಾಡು ಅವ್ರಿಗೆ ಡೆಡಿಕೇಟ್ ಮಾಡ್ಬೇಕು ಅಂತ ತಕ್ಷಣ ಅನ್ಸುತ್ತೆ. ಇದು ಭೂಮಿಯಲ್ಲಿ ಚಂದಿರನ, ಭೂಮಿಯಲ್ಲಿ ಚಂದಿರನ ಬೆಳದಿಂಗಳಲಾಲಿ ಉಸಿರಾ ಬೆಸುಗೆ, ಗಾಳಿ ಆಡೋಲಾಲಿ ಜೋ ಜೋ ಮುಸುಲಾಲಿ ಮೆಲ್ಲಗೆ, ಭೂಮಿಯಲ್ಲಿ ಚಂದಿರನ, ಭೂಮಿಯಲ್ಲಿ ಚಂದಿರನ ಬೆಳದಿಂಗಳಲಾಲಿ ಉಸಿರಾ ಬೆಸುಗೆ. ಅವರು ಲಾಲಿ ಹೋಗಿದ್ದಾರೆ ಅಂತ ನಂಗೆ ನೆನ್ನೆಯಿಂದ ಈ ಹಾಡು ಅವ್ರು ಹಾಡಿದ್ದು ಹಂಗೆ ಗುಣಗುಣ ಅಂತ ಇದೆ. ನಿಜ 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 ಮೇಡಮ್. ಥ್ಯಾಂಕ್ ಯು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.